ಹಾಯ್ ಸ್ನೇಹಿತರೆ, ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನೆಲ್ ನ ವಿಶೇಷ ವಿಡಿಯೋ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಾವೇನಾದರೂ ತಮ್ಮ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಅಥವಾ ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ ಈಗ ರೇಷನ್ ಕಾರ್ಡ್ಗಳಲ್ಲಿ ಕರೆಕ್ಷನ್ ಗೆ ಕೊಟ್ಟಿರುವಂತಹ ಅರ್ಜಿಗಳು ಅಪ್ರೂವಲ್ ಆಗ್ತಾ ಇದಾವೆ. ಹಾಗಾದ್ರೆ ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆನಾ ಇಲ್ಲ ಅಂತ ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ತಾ ಇದ್ದೀನಪ್ಪ ಅಂತಂದ್ರೆ, ತಮ್ಮ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಿರುವಂತಹ ಅರ್ಜಿ ಅಪ್ರೂವಲ್ ಆಗಿದೆನಾ ಇಲ್ಲ ಅಂತ ಮೊಬೈಲ್ ಅಲ್ಲಿ ಚೆಕ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತಮ್ಮ ರೇಷನ್ ಕಾರ್ಡ್ ಗಳಲ್ಲಿ ಏನಾದರೂ ತಿದ್ದುಪಡಿಯನ್ನ ನೀವು ಮಾಡ್ಕೊಂಡಿದ್ರೆ ಅದರ ಹೆಸರನ್ನ ಸೇರ್ಪಡೆ ಆಗಿರಬಹುದು, ಹೆಸರನ್ನ ಡಿಲೀಟ್ ಆಗಿರಬಹುದು, ಅಥವಾ ಮುಖ್ಯಸ್ಥರ ಹೆಸರನ್ನ ಚೇಂಜ್ ಮಾಡೋ ಬಗ್ಗೆ ಆಗಿರಬಹುದು, ಅಥವಾ ಅಡ್ರೆಸ್ ಚೇಂಜ್ ಮಾಡೋ ಬಗ್ಗೆ ಆಗಿರಬಹುದು, ಯಾವುದೇ ರೀತಿಯ ತಮ್ಮ ರೇಷನ್ ಕಾರ್ಡ್ ಗಳಲ್ಲಿ ಏನಾದರೂ ಕರೆಕ್ಷನ್ ಅನ್ನ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಈಗ ತಮ್ಮ ರೇಷನ್ ಕಾರ್ಡ್ ನ ಕರೆಕ್ಷನ್ ಅರ್ಜಿಗಳು ಅಪ್ರೂವಲ್ ಆಗ್ತಾ ಇದಾವೆ. ಇಲ್ಲಿ ಲೈವ್ ಆಗಿ ನಾನು ನಿಮಗೆ ಯಾವ ರೀತಿಯಾಗಿ ತಮ್ಮ ರೇಷನ್ ಕಾರ್ಡ್ ನ ಕರೆಕ್ಷನ್ ಅರ್ಜಿನ ಸ್ಥಿತಿ ತಿಳಿಬಹುದು, ಅಪ್ರೂವಲ್ ಆಗಿದೆನಾ ಇಲ್ಲ ಅಂತ ನೀವು ನೋಡುವುದು ಹೇಗೆ ಎಂಬುದು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ರೇಷನ್ ಕಾರ್ಡ್ ನ ತಿದ್ದುಪಡಿಯ ಒಂದು ಸ್ಥಿತಿಯನ್ನ ನೋಡ್ತಾ ಇರಬಹುದು. ಇಲ್ಲಿ ರೇಷನ್ ಕಾರ್ಡ್ ಸ್ಥಿತಿ ಕೂಡ ನೋಡಬಹುದು, ಹಾಗೆ ಯಾವಾಗ ಒಂದು ಅಪ್ರೂವಲ್ ಆಗಿದೆ ಎಂಬುದು ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ಇದನ್ನ ನೀವು ಯಾವ ರೀತಿಯಾಗಿ ನೀವೇ ಸ್ವತಃ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಮಾಹಿತಿಗೆ ತಾವೇನು ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಸ್ಥಿತಿನ ನೀವು ತಿಳ್ಕೋಬೇಕಾಗಿತ್ತಂದ್ರೆ ಮೊದಲಿಗೆ ನೀವು ಆಹಾರ ಇಲಾಖೆಯ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರಬೇಕು. ಬಂದಾದ್ಮೇಲೆ ಇಲ್ಲಿ ಈ ಸೇವೆಗಳು ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸೇವೆಗಳ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಲೆಫ್ಟ್ ಕಾರ್ನರ್ ಅಲ್ಲಿ ಒಂದಿಷ್ಟು ಆಪ್ಷನ್ ಬರ್ತವೆ. ಇಲ್ಲಿ ಮೂರನೇ ಆಪ್ಷನ್ ಈ ಸ್ಥಿತಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ತಮಗೆ ಇಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇರುತ್ತೆ, ಅಂದ್ರೆ ತಿದ್ದುಪಡಿ ರಿಕ್ವೆಸ್ಟ್ ಮಾಡಿರುವಂತಹ ಸ್ಟೇಟಸ್ ಅನ್ನು ನೋಡುವಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ 3 ಸರ್ವರ್ ಲಿಂಕ್ ಗಳನ್ನ ಬರುತ್ತೆ. ನಿಮ್ದು ಯಾವ್ದು ಜಿಲ್ಲೆ ಬರುತ್ತೆ ಆ ಒಂದು ಜಿಲ್ಲೆ ಮೇಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ತಾವು ಬೇರೆ ರಾಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಸರಿಯಾಗಿ ತೋರಿಸುವುದಿಲ್ಲ. ಹೀಗಾಗಿ ತಮ್ಮ ಜಿಲ್ಲೆ ಬರುವಂತಹ ಮೇಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಸ್ನೇಹಿತರೆ, ಇಲ್ಲಿ ನಿಮಗೆ ಲೆಫ್ಟ್ ಕಾರ್ನರ್ ಅಲ್ಲಿ ನೋಡ್ತಾ ಇರಬಹುದು ಮೂರನೇ ಆಪ್ಷನ್ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್, ಅಂದ್ರೆ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಒಂದು ಸ್ಥಿತಿಯನ್ನು ತಾವು ನೋಡುವಂತ ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ, ಇಲ್ಲಿ ನಿಮಗೆ ಎರಡು ರೀತಿಯಾಗಿ ಆಪ್ಷನ್ ಅನ್ನ ಕೊಡ್ತಾರೆ. ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಬಹುದು, ಅಥವಾ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡುವಾಗ ತಮಗೊಂದು ಅಕ್ನಾಲೆಜ್ಮೆಂಟ್ ನಂಬರ್ ಬರುತ್ತೆ, ಅದಾದ್ರೂ ಹಾಕಬಹುದು. ಯಾವ್ದಾದ್ರು ಒಂದನ್ನು ಹಾಕೊಂಡು ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವು ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಹಾಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದೀವಿ. ಸೊ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ನೋಡ್ತಿರಬಹುದು ನಮ್ಮ ರೇಷನ್ ಕಾರ್ಡ್ ಕರೆಕ್ಷನ್ ನ ಸ್ಟೇಟಸ್ ಇಲ್ಲಿ ಅಪ್ರೂವಲ್ ಆಗಿದೆ. ತಾವು ತಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ನೋಡುವಾಗ ಇಲ್ಲಿ ಮೊದಲು ನೋಡ್ಕೊಳ್ಳಿ ಅಪ್ರೂವಲ್ ಆಗಿದೆನಾ ಇನ್ನ ಪೆಂಡಿಂಗ್ ಇದೆ ಅಂತ. ನಂತರ ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿರುವಂತಹ ಡೇಟ್ ಇರುತ್ತೆ. ಮೊನ್ನೆ ಜುಲೈ 4ನೇ ತಾರೀಕು ನಾವು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ವಿ. ನಂತರ ಅಪ್ರೂವಲ್ ಆಗಿರುವಂತಹ ಡೇಟ್ ಜುಲೈ 10ಕ್ಕೆ ಈ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ. ನಮಗೆ GSC ನಂಬರ್ ಕೂಡ ಜನರೇಟ್ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ತಾವು ಕೂಡ ತಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಅಪ್ರೂವಲ್ ಆಗಿದೆನಾ ಇಲ್ಲ ಅಂತ ತಾವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.